ಹಾಯ್ ಎಲ್ಲರಿಗೂ ನಮಸ್ಕಾರ. ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ನಾನು ನಿಮಗೆ ಈಸಿಯಾಗಿ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇಲ್ಲಿ ಒಂದು ಜರಡಿಗೆ ನಾನು 8 ರೊಟ್ಟಿ ಆಗುವಷ್ಟು ಹಿಟ್ಟನ್ನು ಸಾಣಿಸ್ಕೊತಾ ಇದ್ದೀನಿ. ಮೇಲೆ ಬಂದಿರುವಂಥದ್ದು ಅದನ್ನು ಚೆಲ್ಲಿದ್ದೀನಿ. ನಂತರ ರೊಟ್ಟಿ ಕೆಳಗಡೆ ಹಚ್ಚಕ್ಕೆ ಅಂದ್ಬಿಟ್ಟು ಸ್ವಲ್ಪ ಹಿಟ್ಟನ್ನ ಆ ಕಡೆ ತೆಗ್ದಿಕ್ಕೊತಾ ಇದ್ದೀನಿ. ನಂತರ ಈ ಹಿಟ್ಟಿರುತ್ತಲ್ವ ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಹೋಲ್ ಥರ ರೌಂಡಾಗಿ ಮಾಡ್ಕೊಬೇಕು. ಮಧ್ಯ ಸ್ವಲ್ಪ ಹೋಲ್ ಥರ ಇರಬೇಕು. ನಂತರ ನಾನಿಲ್ಲಿ ಒಲೆ ಮೇಲೆ ಬಿಸಿನೀರು ಕಾಯ್ಸೋಕ್ಕಿಕ್ಕಿದ್ದೆ. 1.5 ಕಪ್ಪಷ್ಟು ನೀರಿಕ್ಕಿದ್ದೆ ನಾನು. ಅದನ್ನು ಇವಾಗ ನೋಡಿ ಸ್ಪೂನ್ ಇದೆಲ್ವ ಅದು ಹಿಂದೆಗಡೆಯಿಂದ ನಾವು ಸ್ವಲ್ಪ ನೀರು ಹಾಕೊತಾ ಮಿಕ್ಸ್ ಮಾಡ್ತಾ ಇರಬೇಕು. ನಾವು ಏನಾದರೂ ನೀರು ಹಾಗೆ ಕಲಿಸ್ಬೋದು, ಬಟ್ ಅದು ಏನು ಗೊತ್ತಾ ಎಲ್ಲ ಕಡೆಯೂ ಚೆಲ್ಲೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಈ ಥರ ಹೋಲ್ ಮಾಡಿಬಿಟ್ಟು ಈ ಥರ ಕಲಿಸ್ಕೊಬೇಕು. ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಈ ಥರನೇ ಕಲಿಸ್ಕೊಳ್ಳೋದಿಲ್ಲರು. ಈ ಥರ ಕಲಿಸ್ಕೊಬೇಕು. ನೀರು ಸ್ವಲ್ಪನೇ ಹಾಕ್ಕೊಬೇಕು. ನಿಮಗೆ ನೋಡಿ ಯಾವ ಥರ ನಿಮ್ಮ ಹಿಟ್ಟು ಸ್ವಲ್ಪ ಜಿಗಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನನಗಿಲ್ಲಿ ಸ್ವಲ್ಪ ಜಿಗಿ ಕಡಿಮೆ ಇತ್ತು, ಅದಕ್ಕೆ ನಾನು ಸ್ವಲ್ಪ ಬಿಸಿನೀರು ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ನಂತರ ಇಲ್ಲಿ ನಾನು ತಣ್ಣೀರು ತೊಗೊಂಡಿದ್ದೀನಿ. ಅದು ರೊಟ್ಟಿಗೆ ಹಚ್ಚೋಕ್ಕೆ ಅಂತ ಎತ್ತಿಟ್ಟಿರೋಂತಹ ಬಟ್ಟೆ ಅದು. ನಂತರ ಇವಾಗ ಬಿಸಿ ಇರುವಂಥ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಬಿಸಿ ಇರುವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನೋಡಿ ಸ್ವಲ್ಪ ಕೈಗೆ ಬಿಸಿ ತಾಗ್ತಾಯಿದ್ರೆ ಸ್ವಲ್ಪ ತಣ್ಣೀರು ಹಚ್ಕೊತಾ ನೀವು ಮೆದಿಬೋದು. ಇವಾಗ ನಾನು ಇದಕ್ಕೆ ತಣ್ಣೀರು ಸೇರಿಸ್ಕೊತಾ ಇದ್ದೀನಿ. ತಣ್ಣೀರು ಸೇರಿಸ್ಬಿಟ್ಟು ಚೆನ್ನಾಗಿ ಮೆದ್ಕೋಬೇಕು. ಇವಾಗ ಅದು ಸ್ವಲ್ಪನೇ ಹಾಕಬೇಕು, ಇಲ್ಲಾಂದರೆ ಲೂಸ್ ಆಗಿಬಿಡುತ್ತೆ ಹಿಟ್ಟೆಲ್ಲ, ನಮಗೆ ಮಾಡೋಕ್ಕೆ ಆಗಲ್ಲ ರೊಟ್ಟಿ ಆವಾಗ. ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡು ಇಲ್ಲಿ ಮಾಡ್ಕೊತಾ ಇರೋದು. ನೋಡಿ ಸ್ವಲ್ಪ ಭಾರ ಹಾಕ್ಬಿಟ್ಟು ನೀವು ಚೆನ್ನಾಗಿ ಮೆದಿಬೇಕು. ಹಿಟ್ಟು ಮೇಲೆ ಸ್ವಲ್ಪ ಭಾರ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ ಮೆದಿಬೇಕು. ನೀವು ಎಷ್ಟು ಚೆನ್ನಾಗಿ ಮೆದಿತೀರೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ರೊಟ್ಟಿ ಬರುತ್ತೆ. ಕೆಲವೊಬ್ಬರು ಮೆದಿಯೋದೇ ಇಲ್ಲ ಹಿಟ್ಟನ್ನ. ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಮೆದಿತೀವೋ ರೊಟ್ಟಿ ಮಾಡ್ತೀವಲ್ಲ, ರೊಟ್ಟಿ ಮಾಡುವಂಥ ಹಿಟ್ಟು ಎಷ್ಟು ಚೆನ್ನಾಗಿ ಮೆದಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಎಲ್ಲ ನಾನು ಚೆನ್ನಾಗಿ ಮೆದ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಮತ್ತೆ ನೀರು ಹಾಕ್ಕೊತ ಮೆದಿತಾ ಇದ್ದೀನಿ. ನೋಡಿ ಈ ಥರ ಹಾಕ್ಬೇಕು. ಇವಾಗ ಈ ಥರ ಚೆನ್ನಾಗಿ ಮೆದ್ಕೊಬೇಕು. ನೋಡಿ ನಾನು ಯಾವ ಥರ ಮೆದಿತಾ ಇದ್ದೀನಿ ಆ ಥರನೇ ನೀವು ಮೆದಿಬೇಕು, ಚೆನ್ನಾಗಿ ಬರುತ್ತೆ ಆವಾಗಲೇ ರೊಟ್ಟಿ. ಇವಾಗ ಅದಕ್ಕೆ 2 ಭಾಗ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊತೀನಿ. ಇವಾಗ ನಿಮಗೆ ಎಷ್ಟು ದೊಡ್ಡ ಗಾತ್ರ ಬೇಕೋ ಚಿಕ್ಕ ಗಾತ್ರ ಬೇಕೋ, ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಹಿಟ್ಟನ್ನ ಹಿಡ್ಕೊಂಡು ಉಳ್ಳೆ ಮಾಡ್ಕೊಬೇಕು. ನೋಡಿ ನಾನು ಇಲ್ಲಿ ಯಾವ ಥರ ಉಳ್ಳೆ ಮಾಡ್ತಾಯಿದ್ದೀನಿ ಆ ಥರ ನೋಡಿ ಹಿಟ್ಟಿಟ್ಕೊಂಡು ಆ ಥರ ಮಾಡಿಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಸೈಡಲ್ಲೆಲ್ಲ ಹರ್ಕೊಂಡು ಹೋಗಲ್ಲ, ಸ್ವಲ್ಪ ಚೆನ್ನಾಗೇ ಬರುತ್ತೆ. ನೋಡಿ ಈ ಥರ. ಅದಕ್ಕೆ ಸ್ವಲ್ಪ ಇವಾಗ ಕೆಳಗೆ ಹಿಟ್ಟು ಹಾಕ್ಕೊಂಡು ಇವಾಗ ಅದನ್ನು ಇಟ್ಬಿಟ್ಟು ಚೆನ್ನಾಗಿ ತಟ್ಟಬೇಕು. ಇವಾಗ ಕೆಲವೊಬ್ಬರಿಗೆ ತಟ್ಟಕ್ಕೆ ಬರಲ್ಲ ಅಂದ್ಬಿಟ್ಟು ಲಟ್ಟಣಿಗೆಲ್ಲಿ ಮಾಡ್ತಾರೆ. ಚಪಾತಿ ಮಾಡ್ತೀವಲ್ಲ ಲಟ್ಟಣಿಗೆಲ್ಲಿ ಮಾಡೋದು ಕೆಲವೊಬ್ಬರು. ಈ ಥರ ತಟ್ಟಬೇಕು. ಕೈ ನೋಡಿ, ನಂದು ಕೈ ಯಾವ ಥರ ಇಟ್ಕೊಂಡಿದ್ದೀನಿ ಆ ಥರ ಒಂದು ಕೈ ಇಟ್ಕೊಂಡು ಒಂದು ಕೈಯಲ್ಲಿ ತಟ್ಟಬೇಕು. ಇದು ಸ್ವಲ್ಪ ಒಂದು ಅಂಗೈ ಎಷ್ಟಾಗಿದೆ ಅಂದಾಗ 2 ಕೈಯಲ್ಲಿ ಈ ಥರ ತಟ್ಟಬೇಕು. ನೋಡಿ ಆ ಥರ ತಟ್ಟಿ ಅಷ್ಟು ದೊಡ್ಡದಾಯ್ತಲ್ವ. ಇವಾಗ ಆ ಸ್ಪೂನಿಂದ ಹಂಗೆ ಎತ್ಕೊಂಡು ಹಂಚ ಮೇಲೆ ಹಾಕೋದು.